Hello everyone, welcome to our Small Change YouTube channel. ಸ್ಟೂಡೆಂಟ್ಸ್, ಇವತ್ತು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ ಪ್ರಿಪೋಸಿಷನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ ಈ ಒಂದು ಅವಧಿಯಲ್ಲಿ. ಸೊ ಅದರಲ್ಲೂ ಕೂಡ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅನ್ನುವಂತಹ ಒಂದು ಟಾಪಿಕ್ ಮೇಲೆ ಈ ಒಂದು ವಿಡಿಯೋನ ಚರ್ಚೆ ಮಾಡ್ತಾ ಹೋಗೋಣ. ಸೊ ಬಹಳ ಡೆಪ್ತ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಇದು. ಸೊ ಪ್ರತಿ ಪಾರ್ಟನ್ನು ಕೂಡ ಸಪ್ರೇಟಾಗಿ ತಿಳ್ಕೊಳ್ತಾ ಹೋದಷ್ಟು ಬಹಳ ಒಳ್ಳೆಯದು. ಸೊ ಹೀಗಾಗಿ ಪ್ರಿಪೋಸಿಷನ್ ಆಫ್ ಪ್ಲೇಸು, ಟೈಮು, ರೀಸನ್ನು ಪ್ರತಿಯೊಂದನ್ನು ಬೇರೆ ಬೇರೆ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣ. ಸೊ ಹೀಗಾಗಿ ಮೊದಲಿಗೆ ನಾನು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತಕ್ಕಂಥ ಒಂದು ಟಾಪಿಕ್ ಮೇಲೆ ಇವತ್ತಿನ ಪೂರ್ತಿ ಒಂದು ವಿಡಿಯೋವನ್ನು ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಸರಳವಾಗಿ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ. ಸೊ ಯಾಕಂದರೆ ಈ ಒಂದು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಮೇಲೆ ಆಗಿರ್ಬೋದು ಅಥವಾ ಪ್ರಿಪೋಸಿಷನ್ ಮೇಲೆ ಆಗಿರ್ಬೋದು ಎಲ್ಲ ಪ್ರತಿಯೊಂದು ಪರೀಕ್ಷೆಗಳಲ್ಲೂ ಕೂಡ ಪ್ರಶ್ನೆಗಳು ಅರೈಸ್ ಆಗೇ ಆಗ್ತವೆ. ಸೊ ಇದನ್ನು ಬಹಳ ಸರಳವಾಗಿ ತಿಳ್ಕೊಂಡಷ್ಟು ಕೂಡ ನಮಗೆ ಬಹಳ ಅನುಕೂಲ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ, ಸೊ ಈ ಒಂದು ವಿಡಿಯೋವನ್ನು ಕೊನೆ ತನಕ ನೋಡ್ತಾ ಹೋಗಿ ಅಂತ ಹೇಳ್ತಾ ಬನ್ನಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಈ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಟೆಲ್ಸ್ ಅಸ್ ವೇರ್ ಪರ್ಸನ್ ಅಬ್ಜೆಕ್ಟ್ ಪ್ಲೇಸ್. ಸೊ ವೇರ್ ಎಲ್ಲಿ ಅನ್ನುವಂಥದ್ದು ಅಂದರೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿ, ವಸ್ತು ಅಥವಾ ಸ್ಥಳ ಎಲ್ಲಿದೆ ಎಂಬುದನ್ನು ತಿಳಿಸ್ತದೆ. ಸೊ ಇದಕ್ಕೆ ನಾವು ಪ್ರಿಪೋಸಿಷನ್ ಆಫ್ ಪ್ಲೇಸ್ ಅಂತ ಕರಿತೀವಿ. ಎಲ್ಲಿ ಐತಿ ಅನ್ನುವಂಥದ್ದನ್ನು ತಿಳಿಸೋದರ ಸಲುವಾಗಿ ನೋಡಿ, ಇನ್ ಅಂತ ಇದೆ ಮೊದಲನೇ ಒಂದು ಪ್ರಿಪೋಸಿಷನ್ ವರ್ಡ್ ಬಂದು ಇನ್ ಅಂತ ಇದೆ. ಸೊ ಇದ್ರ ಮೀನಿಂಗು ಒಳಗೆ ಅಂತ ಆಗ್ತದೆ ಅಥವಾ ಇನ್ಸೈಡ್ ಅಂತ ಕರಿತೀವಿ. ಇದನ್ನು ಎಂಥ ಸಂದರ್ಭದಲ್ಲಿ ನಾವು ಉಪಯೋಗ ಮಾಡ್ತೀವಿ ಅಂತಂದರೆ, ಯಾವುದಾದರೂ ವಸ್ತು ಅಥವಾ ವ್ಯಕ್ತಿ ಒಳಗೆ ಇದ್ದಾಗ ಅಂತ ಸಂದರ್ಭದಲ್ಲಿ ಇದನ್ನು ಬಳಸ್ತೀವಿ. ಇನ್ನನ್ನು ದ ಬುಕ್ ಈಸ್ ಇನ್ ದ ಬ್ಯಾಗ್, ಪುಸ್ತಕವು ಚೀಲದ ಒಳಗೆ ಇದೆ ಅನ್ನುವಂತಹ ಒಂದು ಸಂದರ್ಭ. ಸೊ ಇನ್ನನ್ನು ಬಳಸ್ತೀವಿ. ಒಂದು ಬ್ಯಾಗ್ ಇರುತ್ತೆ, ಸೊ ಆ ಬ್ಯಾಗ್ ಒಳಗಡೆ ಏನಿರುತ್ತಪ್ಪ ಅಂತಂದ್ರೆ ಪುಸ್ತಕ ಇರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ನಾವು ಇನ್ನನ್ನು ಬಳಸ್ತೀವಿ ಅನ್ನುವಂಥದ್ದು. ಸೊ ಯಾಕೆ ಬಳಸ್ತೀವಿ, ಯಾವಾಗ ಬಳಸ್ತೀವಿ, ಇನ್ನನ್ನು ಎಂಥ ಸಂದರ್ಭದಲ್ಲಿ ಬಳಸ್ತೀವಿ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಯೂಸೇಜ್ ವರ್ಡ್ಸ್, ಪ್ರಿಪೋಸಿಷನ್ ವರ್ಡ್ಸನ್ನು ಸೊ ಯಾವ್ಯಾವ ಕಾರಣಕ್ಕೆ ಬಳಸ್ತೀವಿ, ಎಂಥ ಸಂದರ್ಭದಲ್ಲಿ ಬಳಸ್ತೀವಿ ಅನ್ನೋದನ್ನು ಇನ್ ಡಿಟೇಲ್ ಆಗಿ ಅತಿ ಸರಳವಾಗಿ ತಿಳಿದುಕೊಳ್ತಾ ಹೋಗೋಣ. ಓಕೆ, ನೆಕ್ಸ್ಟು ಸಿ ಈಸ್ ಇನ್ ದ ರೂಮ್, ಅವಳು ಕೋಣೆಯ ಒಳಗೆ ಇದ್ದಾಳೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಸೊ ನೋಡಿ, ಸಿ ಇದು ಒಂದು ರೂಮ್ ಅಂದ್ಕೊಳ್ರಿ. ಓಕೆ, ಸೊ ಅವಳು ಏನು ಮಾಡಿದ್ದಾಳೆ, ಈ ಕೋಣೆಯ ಒಳಗಡೆನೇ ಇರ್ತಾಳಲ್ಲ, ಸೊ ಇದಕ್ಕೆ ಸೊ ಅವಳು ಕೋಣೆಯ ಒಳಗೆ ಇದ್ದಾಳೆ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಸಿಚುವೇಶನ್ ಇದ್ದರೆ ಇನ್ನನ್ನು ಬಳಸಬೇಕು. ನೋಡಿ, ಯಾವುದಾದರೂ ವಸ್ತು ಅಥವಾ ವ್ಯಕ್ತಿ ಒಳಗೆ ಇದ್ದಾಗ, ಸೊ ಇಲ್ಲಿ ರೂಮ್ ಒಳಗಡೆನೇ ಇದ್ದಾಳಲ್ಲ, ಸೊ ಹೀಗಾಗಿ ನಾವು ಇನ್ನನ್ನು ಇಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ನೋಡಿ, ಆನ್. ಆನ್ ಅಂತಂದರೆ ಮೇಲೆ ಅನ್ನುವಂಥ ಅರ್ಥವನ್ನು ಕೊಡುತ್ತೆ. ಆನ್ ಟಾಪ್, ಆಫ್ ಅಂಥೇಳಿ. ಸೊ ಇದನ್ನು ನಾವು ಯೂಸೇಜನ್ನು ನೋಡಿದರೆ, ವಸ್ತು ಮೇಲ್ಮೈ ಮೇಲೆ ಇದ್ದಾಗ, ಒಂದಕ್ಕೊಂದು ಟಚ್ ಆಗಿ ಸೊ ಮೇಲ್ಮೈ ಮೇಲೆ ಇದ್ದಾಗ. ದ ಫೋನ್ ಈಸ್ ಆನ್ ದ ಟೇಬಲ್ ಅಂದರೆ ಫೋನು ಮೇಜಿನ ಮೇಲೆ ಇದೆ ಅನ್ನುವಂಥದ್ದು ಹೇಳುತ್ತೆ. ಸೊ ನೋಡಿ, ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಸೊ ಇದೊಂದು ಟೇಬಲ್ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದ್ರ ಮೇಲೆ ಏನಾಗಿದೆ, ಸೊ ಇಲ್ಲಿ ಫೋನನ್ನು ಇಡಲಾಗಿದೆ. ಓಕೆ, ಸೊ ಫೋನ್ ಎಲ್ಲಿದೆ ಅಂತಂದರೆ ಈಗ ಮೇಜಿನ ಮೇಲೆ ಇದೆ. ಸೊ ಇದಕ್ಕೆ ನಾವು ಆನನ್ನು ಬಳಸ್ತೀವಿ. ಸೊ ಈ ಮೇಜು ಮತ್ತು ಫೋನಿಗೆ ಸೊ ಸರ್ಫೇಸ್ ಏನಾಗಿದೆ, ಇದರ ಸರ್ಫೇಸ್ಗೆ ಮೊಬೈಲ್ಗೆ ಟಚ್ ಆಗಿರೋದ್ರಿಂದ ಸೊ ನಾವೇನು ಬಳಸ್ತೀವಿ, ಇಲ್ಲಿ ಆನ್ ಬಳಸ್ತೀವಿ ಇಂಥ ಸಂದರ್ಭದಲ್ಲಿ ಅಂತ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟು ನೋಡಿ, ದ ಕ್ಯಾಟ್ ಈಸ್ ಆನ್ ದ ರೂಫ್. ಆನ್, ಬೆಕ್ಕು ಮನೆಯ ಮೇಲ್ಛಾವಣಿಯ ಮೇಲೆ ಇದೆ. ಆನ್ ದ ರೂಫ್ ಅಂದರೆ ಮೇಲ್ಛಾವಣಿ ಇರ್ತದಲ್ಲ, ಸೊ ಅದರ ಮೇಲ್ಗಡೆ ಏನಿದೆ ಅಂತ ಹೇಳ್ಬೋದು, ಬೆಕ್ಕು ಇದೆ. ಸೊ ಅದು ಟಚ್ ಆಗಿದೆ ಅದಕ್ಕೆ. ಸೊ ಇಂಥ ಸಂದರ್ಭದಲ್ಲಿ ಆನನ್ನು ನಾವು ಬಳಸ್ತೀವಿ. ಸೊ ಓಕೆ, ನೆಕ್ಸ್ಟು ಆ್ಯಟನ್ನು ಯಾವಾಗ ಬಳಸ್ತೀವಿ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಆ್ಯಟ್ ಬಳಿ ಅಥವಾ ಆ್ಯಟ್ ಫೈಂಟ್, ಒಂದು ಎಕ್ಸಾಕ್ಟ್ ಫೈಂಟನ್ನು ಹೇಳುವಾಗ ನಾವು ಆ್ಯಟನ್ನು ಬಳಸ್ತೀವಿ. ಒಂದು ನಿರ್ದಿಷ್ಟ ಸ್ಥಳ ಅಥವಾ ಬಿಂದುವನ್ನು ಸೂಚಿಸಲು ಆಟ್ ಬಳಸ್ತೀವಿ ಅಂತ ಹೇಳ್ತಾರೆ. ಸೊ ನೋಡಿ, ಹಿ ಈಸ್ ಆಟ್ ದ ಬಸ್ ಸ್ಟಾಪ್, ಅವನು ಬಸ್ ನಿಲ್ದಾಣದ ಬಳಿ
ಇದ್ದಾನೆ ಅನ್ನುವಂಥದ್ದು. ಸೊ ಇದೊಂದು ಬಸ್ ಸ್ಟಾಪ್ ಅನ್ಕೋರಿ. ಸೊ ಇವಾಗ ಅವನು ಎಲ್ಲಿದ್ದಾನೆ ಅಂತಂದರೆ ಎಕ್ಸಾಕ್ಟ್ ಪಾಯಿಂಟನ್ನು ಹೇಳ್ತೀವಿ ಅಥವಾ ಒಂದು ಬಿಂದುವನ್ನು ಹೇಳ್ತೀವಿ, ಒಂದು ನಿರ್ದಿಷ್ಟ ಸ್ಥಳವನ್ನು ಹೇಳ್ತೀವಲ್ಲ, ಸೊ ಅವಾಗ ನಾವು ಏನು ಮಾಡ್ತೀವಿ, ಅನ್ನು ಬಳಸ್ತೀವಿ. ಸೊ ಅವನು ಇವಾಗ ಎಲ್ಲಿದ್ದಾನೆ ಅಂದರೆ ಅಟ್ ದ ಬಸ್ ಸ್ಟಾಪ್ ಅನ್ನುವಂಥ ಒಂದು ಪ್ರಿಪೊಸಿಷನನ್ನು ಬಳಸ್ತೀವಿ. ನೆಕ್ಸ್ಟ್ ನೋಡಿ, ಸಿ ಈಸ್ ಅಟ್ ದ ಡೋರ್, ಅವಳು ಬಾಗಿಲಿನ ಬಳಿ ಇದ್ದಾಳೆ. ಇದೊಂದು ಮನೆ ಅಂದ್ಕೊಳ್ರಿ. ಓಕೆ, ಸೊ ಇದೊಂದು ಮನೆ. ಓಕೆ, ಇಲ್ಲೊಂದು ಡೋರ್ ಇದೆ ಅಂದ್ಕೊಳ್ರಿ. ಓಕೆ, ಸೊ ಅವಳು ಈ ಬಾಗಿಲ ಹತ್ರ ಇರ್ತಾಳೆ ಅನ್ಕೊಳ್ರಿ. ಓಕೆ, ಸೊ ಎಲ್ಲಿದ್ದಾಳೆ ಇವಾಗ ಅಂತಂದ್ರೆ ಅವಳು ಎಕ್ಸಾಕ್ಟ್ ಆಗಿರ್ತಕ್ಕಂಥ ಒಂದು ಸ್ಥಳವನ್ನು ಹೇಳ್ಬೇಕಾದ್ರೆ ಸೊ ಆಟ್ ದ ಡೋರ್, ಅವಳು ಈಗ ಮನೆಯಲ್ಲಿ ಎಲ್ಲಿದ್ದಾಳೆ ಅಂದರೆ ಡೋರ್ ಹತ್ರ ಇದ್ದಾಳೆ, ಡೋರ್ ಬಳಿ ಇದ್ದಾಳೆ ಅನ್ನಕ್ಕೆ ಸಿ ಈಸ್ ಆಟ್ ದ ಡೋರ್ ಅಂತ ಹೇಳಿ ನಾವು ಉಪಯೋಗ ಮಾಡ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಅಂಡರ್ ಅನ್ನುವಂಥದ್ದಿದೆ. ಸೊ ಅಂಡರ್ ಅಂತಂದರೆ ಕೆಳಗೆ ಅನ್ನುವಂಥ ಮೀನಿಂಗ್ ಬರುತ್ತೆ. ಬಿಲೋ, ಸೊ ಯಾವುದಾದರೂ ವಸ್ತುವಿನ ಕೆಳಭಾಗದಲ್ಲಿ ಇದ್ದಾಗ ನಾವು ಅಂಡರ್ ಅನ್ನು ಬಳಸ್ತೀವಿ ಅನ್ನುವಂಥದ್ದು. ದ ಬಾಲ್ ಈಸ್ ಅಂಡರ್ ದ ಚೇರ್, ಅಂದರೆ ಬಾಲು ಕುರ್ಚಿಯ ಕೆಳಗಡೆ ಇದೆ ಅನ್ನುವಾಗ ಬಳಸ್ತೀವಿ. ಸೊ ಈ ರೀತಿಯಾಗಿದ್ದಾಗ ಸೊ ಬಾಲ್ ಏನಾಗಿದೆ ನೋಡಿ, ಈಗ ಇಲ್ಲಿರುತ್ತೆ ಅನ್ಕೋರ. ಓಕೆ, ಕುರ್ಚಿಯ ಕೆಳಗಡೆ ಬಾಲ್ ಸೊ ಇದೆ ಅಂತ ಹೇಳ್ಬೋದು. ಎಲ್ಲಿದೆ, ಕುರ್ಚಿಯ ಕೆಳಗಡೆ ಇದೆಯಲ್ಲ, ಸೊ ಹೀಗಾಗಿ ದ ಬಾಲ್ ಈಸ್ ಅಂಡರ್ ಅದ್ರ ಕೆಳಗಡೆ ಇದೆ. ಸೊ ಅಂಡರ್ ದ ಚೇರ್ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ದ ಡಾಗ್ ಈಸ್ ಅಂಡರ್ ದ ಟ್ರೀ, ಒಂದು ಟ್ರೀ ಇರುತ್ತೆ ಅನ್ಕೋರಿ. ಓಕೆ, ಸೊ ಅಂಡರ್ ದ ಟ್ರೀ, ಇಲ್ಲಿ ಡಾಗ್ ಇರುತ್ತೆ ಅನ್ಕೋರಿ. ಸೊ ಅದ್ರ ಕೆಳಗಡೆ, ಅದ ನೆರಳಿನ ಕೆಳಗಡೆ ಏನು ಮಾಡಿರ್ತದೆ, ನಾಯಿ ಇರುತ್ತಲ್ಲ. ಸೊ ಇದಕ್ಕೆ ನಾವೇನಂತ ಹೇಳ್ಬೋದಪ್ಪ ಅಂತಂದ್ರೆ ದ ಡಾಗ್ ಈಸ್ ಅಂಡರ್ ದ ಟ್ರೀ, ಅಂದ್ರೆ ಮರದ ಕೆಳಗಡೆ ನಾಯಿ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡಿ, ಅಬೌವ್ ಅಂತಂದ್ರೆ ಮೇಲೆ, ಅಂದ್ರೆ ಸ್ಪರ್ಶ ಇರೋದಿಲ್ಲ ಆ ರೀತಿಯಾಗಿರ್ತಕ್ಕಂಥ ಅಬೌವ್ ಅನ್ನು ಅವಾಗ ಬಳಸ್ತೀವಿ ನಾವು ಹೈಯರ್ ದೆನ್ ಅನ್ನುವಂಥದ್ದಲ್ಲಿ. ಸೊ ಮೇಲ್ಭಾಗದಲ್ಲಿ ಆದರೆ ತಾಕದೇ ಇದ್ದಾಗ ಮಾತ್ರ ನಾವು ಅಬೌವ್ ಅನ್ನು ಬಳಸ್ತೀವಿ. ಸೊ ಎಕ್ಸಾಂಪಲ್ಸ್ಗಳನ್ನು ನೋಡೋದಾದ್ರೆ, ದ ಫ್ಯಾನ್ ಈಸ್ ಅಬೌವ್ ದ ಟೇಬಲ್. ಸೊ ಇಲ್ಲೊಂದು ಟೇಬಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಇದೊಂದು ಟೇಬಲ್ ಮೇಲ್ಗಡೆ ಏನಿದೆ, ಸೊ ಫ್ಯಾನ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಹಾ, ಸೊ ಏನಾಗಿದೆ ಇಲ್ಲಿ, ದ ಫ್ಯಾನ್ ಈಸ್ ಅಬೌವ್ ದ ಟೇಬಲ್. ಸೊ ಇದ್ರ ಮೇಲ್ಗಡೆ ಕಾಣಿಸ್ತಾ ಇದೆ, ಇದು ಟೇಬಲ್ ಇದು. ಸೊ ಇದ್ರ ಮೇಲ್ಗಡೆ ಫ್ಯಾನ್ ಇದೆ, ಹೌದಾ. ಸೊ ನಾವೇನು ಹೇಳ್ಬೋದು ಇವಾಗ, ಅಬೌವ್ ಅನ್ನುವಂಥ ಒಂದು ಪ್ರಿಪೊಸಿಷನ್ ಅನ್ನ ಬಳಸ್ಬೋದು. ಫ್ಯಾನ್ ಎಲ್ಲಿದೆ ಅಂತಂದ್ರೆ ದ ಫ್ಯಾನ್ ಈಸ್ ಅಬೌವ್ ದ ಟೇಬಲ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ದ ಪಿಕ್ಚರ್ ಈಸ್ ಅಬೌವ್ ದ ಡೋರ್. ಸೊ ಒಂದು ಡೋರ್ ಇದೆ ಅನ್ಕೋರಿ, ಆ ಡೋರ್ ಮೇಲೆ ಏನಿರುತ್ತಪ್ಪ ಅಂತಂದ್ರೆ ಪಿಕ್ಚರ್ ಇತ್ತು ಅಂತಂದ್ರೆ ಮೇಲ್ಗಡೆ, ಸೊ ದ ಪಿಕ್ಚರ್ ಈಸ್ ಅಬೌವ್ ದ ಡೋರ್ ಅಂತ ಬಳಸ್ತೀವಿ. ಅಂದ್ರೆ ಚಿತ್ರ ಬಾಗಿಲಿನ ಮೇಲೆ ಇದೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಬಿಲೋ ಅಂತಂದ್ರೆ ಕೆಳಭಾಗದಲ್ಲಿ ಅಂತ ಬರುತ್ತೆ. ಸೊ ಅಬೋಕ್ ಅಪೋಸಿಟ್ ಆಗಿರ್ತಕ್ಕಂಥದ್ದು. ಸೊ ಯಾವುದಕ್ಕಿಂತ ಕೆಳಗಡೆ ಇದ್ದಾಗ ಇದನ್ನು ನಾವು ಬಳಸ್ತೀವಿ, ಯಾವುದಾದ್ರೂ ಒಂದಕ್ಕಿಂತ ಕೆಳಗಡೆ ಇದ್ದಾಗ. ಸೊ ದ ವ್ಯಾಲಿ ಈಸ್ ಬಿಲೋ ದ ಹೀಲ್ ಅಂತ ಹೇಳಿ, ಅಂದ್ರೆ ಕಣಿವೆ ಬೆಟ್ಟದ ಕೆಳಭಾಗದಲ್ಲಿ ಇದೆ ಅನ್ನುವಂಥದ್ದು ಹೇಳುತ್ತೆ. ಸೊ ಕಣಿವೆ ಇರುತ್ತೆ ಅನ್ಕೋರಿ ಹಿಂಗೆ. ಹೌದಾ. ಸೊ ಈ ರೀತಿಯಾಗಿ ಕಣಿವೆ ಎಲ್ಲಿದೆಯಪ್ಪ ಅಂತಂದ್ರೆ ಈ ಬೆಟ್ಟದ ಕೆಳಭಾಗದಲ್ಲಿದೆ, ಅಂದ್ರೆ ದ ವ್ಯಾಲಿ ಈಸ್ ಬಿಲೋ ದ ಹಿಲ್ ಅಂತ ಹೇಳಿ ನಾವೇನ್ ಮಾಡ್ಬೋದು, ಸೊ ಇಂಥ ಸಂದರ್ಭದಲ್ಲಿ ಬಳಸಬಹುದು. ನೆಕ್ಸ್ಟ್, ಹಿಸ್ ನೇಮ್ ಈಸ್ ಬಿಲೋ ಮೈನ್, ಅವನ ಹೆಸರು ನನ್ನದಕ್ಕಿಂತ ಕೆಳಗೆ ಇದೆ. ಬಿಲೋ ಅಂತ ಹೇಳಿ ಅವನ ಹೆಸರು ನನ್ನದಕ್ಕಿಂತ ಕೆಳಗೆ ಇದೆ. ಸೊ ರಾಮು ಅಂತಕ್ಕಂಥ ನನ್ನ ಹೆಸರು, ಸೊ ಏನಾಗಿದೆ, ಹಿಸ್ ನೇಮ್ ಈಸ್ ಬಿಲೋ ಮೈನ್. ರಾಜು ಅಂತಕ್ಕಂಥ ಹೆಸರು ಏನಿದೆ ನಮ್ಮ ಫ್ರೆಂಡ್ ನೇಮು, ಸೊ ನನಗಿಂತ ಏನಾಗಿದೆ ಕೆಳಗಡೆ ಇದೆಯಲ್ಲ,
ಸೊ ಹೀಗಾಗಿ ಇದು ಕೆಳಗಿದೆ. ಸೊ ಇದಕ್ಕೆ ನಾವು ಬಿಲೋ ಅಂತ ಬಳಸ್ಬೋದು. ಹಿಸ್ ನೇಮ್ ಈಸ್ ಬಿಲೋ ಮೈನ್ ಅಂತ ಹೇಳಿ. ನೆಕ್ಸ್ಟ್ ನೋಡಿ ಬಿಹೈಂಡ್. ಬಿಹೈಂಡ್ ಅಂತಂದ್ರೆ ಹಿಂದೆ ಅನ್ನುವಂಥ ಮೀನಿಂಗ್ ಬರುತ್ತೆ. ಅಟ್ ದ ಬ್ಯಾಕ್ ಆಫ್ ಅಂತೀವಿ. ದ ಕಾರ್ ಈಸ್ ಬಿಹೈಂಡ್ ದ ಹೌಸ್. ನೋಡಿ, ಕಾರ್ ಈಸ್ ಬಿಹೈಂಡ್ ದ ಹೌಸ್. ಸೊ ಇಲ್ಲಿ ನಮಗೆ ಒಂದು ಮನೆ ಕಾಣಿಸುತ್ತೆ, ಹೌದಾ? ಓಕೆ, ಸೊ ಈ ಕಡೆಯಿಂದ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಒಂದು ಕಾರ್ ಇರುತ್ತೆ ಅನ್ಕೊಳ್ರಿ. ಇಲ್ಲೊಂದು ಕಾರ್ ಇರುತ್ತೆ. ಓಕೆ, ಇಲ್ಲಿ ಕಾರ್ ಇದೆ. ಸೊ ಇಲ್ಲಿ ಹೌಸ್ ಇದೆ. ಸೊ ನೋಡಿ, ಈ ಕಡೆಯಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ದ ಕಾರ್ ಇಸ್ ಬಿಹೈಂಡ್ ದ ಹೌಸ್. ಇದು ಎಲ್ಲಿದೆ ಕಾರು ಅಂತಂದ್ರೆ ಈ ಮನೆಯ ಹಿಂದ್ಗಡೆ ಇದೆಯಲ್ಲ. ಸೊ ಹೀಗಾಗಿ ಕಾರು ಮನೆಯ ಹಿಂದೆ ಇದೆ ಅಂತ ಹೇಳಿ ಹೇಳ್ಬೋದು ಇಂಥ ಒಂದು ಸಿಚುವೇಶನ್ ಅಲ್ಲಿ. ಸಿ ಈಸ್ ಬಿಹೈಂಡ್ ಮೀ. ಅವಳು ನನ್ನ ಹಿಂದೆ ಇದ್ದಾಳೆ ಅಂತೇಳಿ. ಸೊ ನಾನು ಇಲ್ಲಿರ್ತೇನೆ ಅನ್ಕೊಳ್ರಿ. ಓಕೆ, ಇದು ನಾನು ಈ ಕಡೆಯಿಂದ ನೋಡಿದಾಗ. ಸೊ ಅವಳು ನನ್ನಿಂದ ಇದ್ಲು ಅಂತಂದ್ರೆ, ನನ್ನ ಹಿಂದ್ಗಡೆ ಇದ್ಲು ಅಂತಂದ್ರೆ, ಸೊ ಅವಳು ಎಲ್ಲಿದ್ದಾಳೆ? ಎಕ್ಸಾಕ್ಟ್ ಆಗಿ ನನ್ನ ಹಿಂದ್ಗಡೆ ಇದ್ದಾಳಲ್ಲ, ಅವಳು ನನ್ನ ಹಿಂದೆ ಇದ್ದಾಳೆ. ಸಿ ಈಸ್ ಬಿಹೈಂಡ್ ಮೀ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ ಇನ್ ಫ್ರಂಟ್ ಆಫ್. ಇನ್ ಫ್ರಂಟ್ ಆಫ್ ಅಂತಂದ್ರೆ ಮುಂದೆ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ಬಿಫೋರ್ ಅಂತೀವಿ. ಸೊ ದ ಸ್ಕೂಲ್ ಈಸ್ ಇನ್ ಫ್ರಂಟ್ ಆಫ್ ದ ಪಾರ್ಕ್. ಶಾಲೆ ಉದ್ಯಾನವನದ ಮುಂದೆ ಇದೆ ಅಂತ ಹೇಳಿ. ಸೊ ನೋಡಿ, ಸೊ ಇದೊಂದು ಪಾರ್ಕ್ ಅಂತ ಅನ್ಕೊಳ್ರಿ. ಸೊ ಇದ್ರ ಮುಂದ್ಗಡೆ ಏನಿದೆಯಪ್ಪ ಅಂತಂದ್ರೆ ಶಾಲೆ ಇದೆ ಅಂತ ಹೇಳ್ಬೋದು. ಇದ್ರ ಮುಂದ್ಗಡೆ ಸ್ಕೂಲ್ ಇದೆ ಅಂತ ಹೇಳ್ಬೋದು. ಇಲ್ಲಿ ಏನಾಗುತ್ತೆ? ಶಾಲೆ ಉದ್ಯಾನವನದ ಮುಂದೆ ಇದೆ. ಸೊ ಇದು ಪಾರ್ಕ್ ಇದು. ಸೊ ಈ ಪಾರ್ಕ್ ಮುಂದ್ಗಡೆ ಏನಾಗಿದೆಯಪ್ಪ ಅಂತಂದ್ರೆ ಸ್ಕೂಲ್ ಇದೆ. ಸೊ ಈ ರೀತಿಯಾಗಿರ್ತಕ್ಕಂಥ ಸಿಚುವೇಶನ್ ಅಲ್ಲಿ ನೀವೇನು ಬಳಸ್ಬೋದು ಅಂತಂದ್ರೆ ಇನ್ ಫ್ರಂಟ್ ಆಫ್, ಮುಂದೆ ಅಂತ ಬಳಸಬಹುದು. ಓಕೆ, ನೆಕ್ಸ್ಟ್ ನೋಡಿ, ಹಿ ಸ್ಟುಡ್ ಇನ್ ಫ್ರಂಟ್ ಆಫ್ ದ ಕ್ಲಾಸ್. ಅವನು ತರಗತಿಯ ಮುಂದೆ ನಿಂತನು ಅಂತ ಆಗ್ತದೆ. ಸೊ ಕ್ಲಾಸ್ ಇರ್ತದೆ, ಆ ಕ್ಲಾಸ್ ಮುಂದ್ಗಡೆ ಅವನೇನು ಮಾಡಿರ್ತಾನಪ್ಪ ಅಂತಂದ್ರೆ ನಿಂತ್ಕೊಂಡಿರ್ತಾನೆ. ಸೊ ಹೀಗಾಗಿ ಇನ್ ಫ್ರಂಟ್ ಆಫ್ ದ ಕ್ಲಾಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಿಯರ್. ನಿಯರ್ ಅಂತಂದ್ರೆ ಹತ್ತಿರ, ಕ್ಲೋಸ್ ಟು ಅನ್ನುವಂಥ ಮೀನಿಂಗು. ದ ಹಾಸ್ಪಿಟಲ್ ಈಸ್ ನಿಯರ್ ಮೈ ಹೌಸ್. ನಿಯರ್ ಅಂದ್ರೆ ಆಸ್ಪತ್ರೆ ನನ್ನ ಮನೆಯ ಹತ್ತಿರ ಇದೆ. ಸೊ ಇದು ನೋಡಿ ಆಸ್ಪತ್ರೆ ಅನ್ಕೊಳ್ರಿ. ಓಕೆ, ಇಲ್ಲಿ ಕೆಲವೊಂದಷ್ಟು ಮನೆಗಳು, ಅಂಗಡಿಗಳು ಇರ್ತವೆ. ಸ್ವಲ್ಪ ದೂರದಲ್ಲಿ ಏನಿದೆ? ಆಸ್ಪತ್ರೆ ಇದೆ. ಸೊ ಇದು ಹೌಸ್, ಹೌದಾ? ಸೊ ಇದು ಹಾಸ್ಪಿಟಲ್ ಅನ್ಕೋರಿ. ಸೊ ಇದಕ್ಕೇನು ಹೇಳ್ಬೋದಪ್ಪ ಅಂತಂದ್ರೆ ನಾವು ದ ಹಾಸ್ಪಿಟಲ್ ಈಸ್ ನಿಯರ್ ಮೈ ಹೌಸ್. ಬಹಳ ಹತ್ತಿರವಿದೆ ನನ್ನ ಮನೆಗೆ, ಆಸ್ಪತ್ರೆ ಹತ್ತಿರದಲ್ಲಿದೆ ಅನ್ನುವಂಥ ಮೀನಿಂಗನ್ನು ನಾವು ಹೇಳ್ಬೋದು. ನೆಕ್ಸ್ಟ್ ಸಿಟ್ ನಿಯರ್ ಮೀ. ಸಿಟ್ ನಿಯರ್ ಮೀ, ನನ್ನ ಹತ್ತಿರ ಕುಳಿತುಕೋ. ಸೊ ನಾ ಇಲ್ಲಿ ಕುಳಿತುಕೊಂಡಿರ್ತೀನಿ. ಸೊ ಅವಳಿಗೆ ಕರೆದು, ಯಾರಿಗಾದ್ರೂ ಒಬ್ರಿಗೆ ಕರೆದು ನಿಯರ್ ಮೀ, ನನ್ನ ಹತ್ತಿರ ಕುಳಿತುಕೋ ಅಂಥೇಳಿ ನಾವು ಏನು ಮಾಡ್ಬೋದು? ಸೊ ನಿಯರ್ ಅನ್ನುವಂಥ ಪ್ರಿಪೊಸಿಷನನ್ನು ಬಳಸಬಹುದು. ನೆಕ್ಸ್ಟ್ ಫಾರ್ ಫ್ರಾಮ್ ಅಂಥೇಳಿ. ಫಾರ್ ಫ್ರಾಮ್ ಅಂತಂದರೆ ದೂರ, ಡಿಸ್ಟಂಟ್ ಅನ್ನುವಂಥ ಮೀನಿಂಗ್ ಕೊಡುತ್ತೆ. ದ ವಿಲೇಜ್ ಈಸ್ ಫಾರ್ ಫ್ರಾಮ್ ದ ಸಿಟಿ ಅಂದರೆ ಗ್ರಾಮ ನಗರದಿಂದ ದೂರ ಇದೆ ಅನ್ನುವಂಥ ಮೀನಿಂಗು. ಸೊ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಪಾಯಿಂಟ್ವರೆಗೂ. ಸೊ ಏನಾಗುತ್ತಪ್ಪ ಅಂತಂದರೆ ಇದು ಗ್ರಾಮ ಏನಿದೆ ಇದು, ಸೊ ವಿಲೇಜ್ ಇದೆಯಲ್ಲ, ಸೊ ಸಿಟಿಯಿಂದ ಏನಾಗಿದೆ? ಗ್ರಾಮ ನಗರದಿಂದ ಸಾಕಷ್ಟು ದೂರದಲ್ಲಿದೆ. ಸೊ ಭಾಳ ಕಿಲೋಮೀಟರ್ಗಳವರೆಗೆ ದೂರದಲ್ಲಿದೆ. ಸೊ ಹೀಗಾಗಿ ನಾವು ಫಾರ್ ಫ್ರಾಮ್ ಅಂತ ಬಳಸ್ಬೋದು ಇಂಥ ಸಂದರ್ಭದಲ್ಲಿ. ದ ಸ್ಕೂಲ್ ಈಸ್ ಫಾರ್ ಫ್ರಾಮ್ ಹೇರ್. ನನ್ನ ಶಾಲೆ ಇಲ್ಲಿಂದ ದೂರ ಇದೆ. ಸೊ ನಾನು ಇಲ್ಲಿದ್ದೇನೆ, ನನ್ನ ಶಾಲೆ ಸೊ ಭಾಳ ದೂರ ಇಲ್ಲಿಂದ ಏನಾಗಿದೆಪ್ಪ ಅಂತಂದ್ರೆ ಸೊ ಇದೆ. ಹೀಗಾಗಿ ನನ್ನ ಶಾಲೆ ನನ್ನಿಂದ ದೂರ ಇದೆ. ಫಾರ್ ಫ್ರಾಮ್, ಬಹಳ ದೂರ ಇದ್ದಾಗ, ಡಿಸ್ಟೆನ್ಸ್ ಜಾಸ್ತಿ ಇದ್ದಾಗ ಫಾರ್ ಫ್ರಾಮ್ ಅನ್ನು ನಾವು ಬಳಸ್ತೀವಿ. ನೆಕ್ಸ್ಟ್ ಬಿಟ್ವೀನ್.
ಸೊ ಬಿಟ್ವೀನ್ ಅಂತಂದರೆ ಎರಡರ ನಡುವೆ, ಸೊ ಎರಡು ವಸ್ತುಗಳ ನಡುವೆ ಇದ್ದಾಗ ಅವಾಗ ನಾವು ಬಿಟ್ವೀನ್ ಬರ್ತೀವಿ. ಇನ್ ದ ಮಿಡ್ಲ್ ಆಫ್ ಟು. ನೋಡಿ, ದ ಶಾಪ್ ಈಸ್ ಬಿಟ್ವೀನ್ ಟು ಹೌಸಸ್ ಅಂತಂದರೆ ಅಂಗಡಿ ಎರಡು ಮನೆಗಳ ನಡುವೆ ಇದೆ. ಸೊ ಇಲ್ಲಿ ಎರಡು ಮನೆಗಳಿವೆ ಅನ್ಕೊಳ್ರಿ. ಓಕೆ, ಸೊ ಎರಡು ಮನೆಗಳಿರ್ತವೆ ಈ ರೀತಿಯಾಗಿ. ಸೊ ಎರಡು ಮನೆಗಳ ಮಧ್ಯೆ ಏನಾಗಿದೆ, ಒಂದು ಶಾಪ್ ಇದೆ ಅನ್ಕೊಳ್ರಿ. ಓಕೆ, ಒಂದು ಶಾಪ್ ಇದೆ. ಸೊ ಇದು ಕೂಡ ಹೌಸು, ಇದು ಕೂಡ ಹೌಸು, ಹೋಮು. ಸೊ ಇಲ್ಲೇನಾಗಿದೆಯಪ್ಪ ಅಂತಂದರೆ ಒಂದು ಶಾಪ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವೇನು ಬಳಸ್ಬೋದು ಅಂತಂದರೆ ಇಲ್ಲಿ ಬಿಟ್ವೀನನ್ನು ಬಳಸಬಹುದು, ಬಿಟ್ವೀನ್ ಬಳಸಬಹುದು. ಸೊ ದ ಶಾಪ್ ಈಸ್ ಬಿಟ್ವೀನ್ ಟು ಹೌಸಸ್. ಈ ಮನೆ ಇವೆರಡೂ ಮನೆಗಳ ಮಧ್ಯೆ ಶಾಪ್ ಇರೋದ್ರಿಂದ ಇಲ್ಲಿ ಬಿಟ್ವೀನ್ ಹೌಸಸ್ ಅನ್ನುವಂತಹ ಪ್ರಿಪೋಸಿಷನ್ ಅನ್ನು ನಾವು ಬಳಸಬಹುದು. ಸೊ ನೆಕ್ಸ್ಟ್, ಶಿ ಸ್ಯಾಟ್ ಬಿಟ್ವೀನ್ ಹರ್ ಫ್ರೆಂಡ್ಸ್. ಅವಳು ಸ್ನೇಹಿತರ ನಡುವೆ ಕುಳಿತಳು ಅಂತ ಆಗ್ತದೆ. ಇಬ್ರು ಫ್ರೆಂಡ್ಸ್ ಇರ್ತಾರೆ ಅನ್ಕೋರೆ ಅವಳಿಗೆ. ಸೊ ಅವಳು ಅಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಸೊ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವಳ ಮಧ್ಯದಲ್ಲಿ ಹೋಗಿ, ಅವರಿಬ್ಬರು ಮಧ್ಯದಲ್ಲಿ ಹೋಗಿ ಅವಳು ಏನು ಮಾಡ್ತಾಳಪ್ಪ ಅಂತಂದರೆ ಇವರಿಬ್ಬರು ಮಧ್ಯದಲ್ಲಿ ಹೋಗ್ಕೊಂಡು ಸೊ ಇಲ್ಲಿ ಮಿಡ್ಲ್ ಪ್ಲೇಸಲ್ಲಿ ಹೋಗಿ ಕೂತ್ಕೊಳ್ತಾಳೆ. ಓಕೆ, ಸೊ ಇದಕ್ಕೆ ನಾವೇನಂತೀವಪ್ಪ ಅಂತಂದರೆ ಬಿಟ್ವೀನ್ ಅಂತ ಕರಿತೀವಿ. ಈ ರೀತಿಯಾಗಿ ನಾವೇನಾದರೂ ಆ ಸ್ಥಿತಿಯಲ್ಲಿ ಈ ಜಾಗದಲ್ಲಿ ಇದ್ದರೆ ಸೊ ಬಿಟ್ವೀನ್ ಅಂತಕ್ಕಂಥದ್ದನ್ನು ಬಳಸಬೇಕು. ಶಿ ಸ್ಯಾಟ್ ಬಿಟ್ವೀನ್ ಹರ್ ಫ್ರೆಂಡ್ಸ್. ಅವಳು ಸ್ನೇಹಿತರ ನಡುವೆ ಕುಳಿತಳು ಅಂತ ಆಗುತ್ತೆ. ನೆಕ್ಸ್ಟ್ ನೋಡಿ, ಅಮಾಂಗ್ ಅಂತಂದರೆ ಹಲವರ ಮಧ್ಯ ಅಂಥೇಳಿ. ಸೊ ಇನ್ ದ ಮಿಡಲ್ ಆಫ್ ಮೆನಿ, ಬಹಳಷ್ಟು ಜನರ ಅಥವಾ ಬಹಳಷ್ಟು ವಸ್ತುಗಳ ಮಧ್ಯೆ. ಈಸ್ ಅಮಾಂಗ್ ದ ಸ್ಟೂಡೆಂಟ್ಸ್ ಅಂದರೆ ಅವನು ವಿದ್ಯಾರ್ಥಿಗಳ ಮಧ್ಯೆ ಇದ್ದಾನೆ. ನೋಡಿ, ಅವನು ಇಲ್ಲಿ ಇರ್ತಾನೆ ಅಂದ್ಕೊಳ್ರಿ. ಸೊ ಅವನು ಸಾಕಷ್ಟು ಜನ ಏನಾಗಿರ್ತಾರೆ, ಅವನು ಸುತ್ತ ಆಗಿರ್ಬೋದು. ಸೊ ಸಾಕಷ್ಟು ಜನ ಏನಾಗಿರ್ತಾರೆ, ಅಲ್ಲೆಲ್ಲ ವಿದ್ಯಾರ್ಥಿಗಳ ಗುಂಪಲ್ಲಿ ಇರ್ತಾನೆ ಅವನು. ಸೊ ಎಲ್ಲಾದರೂ ಇಲ್ಲ, ಸಿಸ್ಟಮೆಟಿಕ್ ಆಗಿ ಅಂತಲ್ಲ. ಸೊ ಎಲ್ಲ ಕಡೆ ಅಂದರೆ ಇಬ್ಬರ ಮಧ್ಯೆ ಇದ್ದರೆ ಬಿಟ್ವೀನ್ ಬರುತ್ತೆ. ವಿದ್ಯಾರ್ಥಿಗಳ ಗುಂಪುಗಳ ಮಧ್ಯೆ ಇದ್ದರೆ, ಅವನು ಕ್ಲಾಸ್ನಲ್ಲಿ ಕೂತ್ಕೊಂಡಿದ್ರೆ, ಸೊ ಆಟ ಆಡ್ತಾ ಇದ್ರೆ, ಎಲ್ಲೋ ಒಂದು ಕಡೆ ಇದ್ದರೆ ಗ್ರೌಂಡಲ್ಲಿ ಅಂತಂದರೆ ಸೊ ನಾವಾಗ ಅಮಾಂಗ್ ಅನ್ನುವಂಥ ವರ್ಡನ್ನು ಬಳಸ್ಬೋದು, ಹಲವಾರು ವಿದ್ಯಾರ್ಥಿಗಳ ಮಧ್ಯೆ. ಓಕೆ, ನೆಕ್ಸ್ಟ್, ದ ಹೌಸ್ ಈಸ್ ಅಮಾಂಗ್ ದ ಟ್ರೀಸ್. ಮನೆ ಮರಗಳ ಮಧ್ಯೆ ಇದೆ, ಅಮಾಂಗ್. ಸೊ ಸಾಕಷ್ಟು ಮರಗಳಿರ್ತವೆ, ಅಲ್ಲೆಲ್ಲಿ ಸಾಕಷ್ಟು ಏನಾಗಿರ್ತಾವಪ್ಪ ಅಂತಂದರೆ ಸೊ ಮರಗಳು ಇರ್ತವೆ. ಓಕೆ, ಸಾಕಷ್ಟು ಮರಗಳು ಅಲ್ಲೆಲ್ಲ ಏನಾಗಿರುತ್ತೆ, ಸುತ್ತಲೂ ಸಾಕಷ್ಟು ಮರಗಳನ್ನು ನಾವು ನೋಡ್ತೀವಿ. ಸೊ ಒಂದು ಮನೆ ಏನಾಗಿರುತ್ತಪ್ಪ ಅಂತಂದರೆ ಆ ಮರಗಳ ಮಧ್ಯದಲ್ಲಿ ಇರುತ್ತೆ. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ನಾವೇನು ಬಳಸ್ಬೋದಪ್ಪ ಅಂತಂದರೆ ಅಮಾಂಗನ್ನು ಬಳಸಬಹುದು. ಎರಡು ಮರಗಳ, ಇಲ್ಲೊಂದು ಮರ ಇತ್ತು, ಸೊ ಮನೆ ಇಲ್ಲಿತ್ತು ಅಂತಂದರೆ ನಾವು ಬಿಟ್ವೀನ್ ದ ಟ್ರೀಸ್ ಅನ್ಬೋದು. ಸೊ ಸಾಕಷ್ಟು ಮರಗಳಿದಾವೆ, 8-10 ಮರಗಳಿದಾವೆ. ಸೊ ಹೀಗಾಗಿ ಎರಡಕ್ಕಿಂತ ಜಾಸ್ತಿ ಇದ್ದರೆ ನಾವು ಅಮಾಂಗನ್ನು ಬಳಸಬಹುದು. ನೆಕ್ಸ್ಟ್ ನೋಡಿ, ಇನ್ಸೈಡ್ ಅಂತಂದರೆ ಒಳಭಾಗದಲ್ಲಿ ಅಂತ ಕರಿತೀವಿ, ವಿತ್ ಇನ್ ಅಂತ ಹೇಳಿ. ಸೊ ದ ಕೀಸ್ ಆರ್ ಇನ್ಸೈಡ್ ದ ಡ್ರಾಯರ್. ದ ಕೀಗಳು ಡ್ರಾಯರ್ನ ಒಳಗೆ ಇವೆ ಅಂತ ಹೇಳಿ ಆಗುತ್ತೆ. ಒಂದು ಡ್ರಾಯರ್ ಬಾಕ್ಸ್ ಇರುತ್ತಲ್ಲ, ಸೊ ಅದರೊಳಗಡೆ ಏನಾಗಿದೆಯಪ್ಪ ಅಂತಂದ್ರೆ ಡ್ರಾಯರ್ ಇರುತ್ತೆ. ಸೊ ಆ ಡ್ರಾಯರ್ ಒಳಗಡೆ ಏನಾಗಿದೆ, ಈ ಕೀಗಳನ್ನು ಇಲ್ಲಿ ಇಡಲಾಗಿರುತ್ತೆ, ಹೌದಾ. ಸೊ ಹೀಗಾಗಿ ಆ ಡ್ರಾಯರ್ ಒಳಗಡೆ ಕೀಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಕೀಸು ಡ್ರಾಯರ್ನ ಒಳಗಿವೆ ಅಂತ ನಾವು ಹೇಳಬಹುದು. ಇನ್ಸೈಡ್. ಸೊ ಗೋ ಇನ್ಸೈಡ್ ದ ರೂಮ್. ಕೋಣೆಯ ಒಳಗಡೆ ಹೋಗು, ಒಳಗೆ ಹೋಗು, ಕೋಣೆ ಇರ್ತದೆ. ಸೊ ಇನ್ಸೈಡ್ ಅಂತಂದರೆ ಯಾವ ಪ್ರದೇಶಕ್ಕೆ ನಾವು ಇನ್ಸೈಡ್ ಅಂತೀವಿ ಅಂತಂದರೆ ಸೊ ಈ ರೂಮಿನ ಒಳಗಿರ್ತಕ್ಕಂಥ ಪ್ರದೇಶ ಏನಿದೆ, ಇಲ್ಲಿಂದ ಈ ಕಡೆಗಿರ್ತಕ್ಕಂಥ ಎಲ್ಲ ಪ್ರದೇಶವನ್ನು ನಾವು ಇನ್ಸೈಡ್ ಅಂತ ಕರಿತೀವಿ. ಓಕೆ, ಇದ್ರ ಹೊರಗಿರ್ತಕ್ಕಂಥದ್ದನ್ನು, ಈ ಕಡೆ ಎಲ್ಲವನ್ನು ನಾವೇನಂತ ಕರಿತೀವಿ, ಔಟ್ಸೈಡ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ. ಸೊ ಗೋ ಇನ್ಸೈಡ್ ದ ರೂಮ್ ಅಂತಂದರೆ ರೂಮಿನ ಒಳಗಡೆ ಹೋಗು ಅನ್ನುವಂಥ ಮೀನಿಂಗನ್ನು ಇದು ಕೊಡುತ್ತೆ. ಇದು ಒಳಗಡೆ. ನೆಕ್ಸ್ಟು ಔಟ್ಸೈಡ್, ಹೊರಗೆ. ನಾಟ್ ಇನ್ಸೈಡ್, ಒಳಗಡೆ ಅಲ್ಲ. ಚಿಲ್ಡ್ರನ್ ಆರ್ ಔಟ್ಸೈಡ್ ದ ಹೌಸ್. ಆಗಲೇ ಹೇಳಿದ್ನಲ್ಲ, ಅದಕ್ಕೆ ಅಪೋಸಿಟ್. ಇದು ಒಂದು ಮನೆ ಅಂತ ಅಂದ್ಕೊಳ್ರಿ. ಓಕೆ, ಮಕ್ಕಳೇನು ಮಾಡಿರ್ತಾರೆ, ಸೊ ಇಲ್ಲಿ ಮನೆಯಿಂದ ಹೊರಗಡೆ ಇರ್ತಾರೆ, ಆಲ್ಮೋಸ್ಟ್ ಯಾರೂ ಒಳಗಡೆ ಇರೋದಿಲ್ಲ. ಸೊ ಇದು ಏನಾಗುತ್ತಪ್ಪ ಅಂತಂದ್ರೆ
ಔಟ್ಸೈಡ್ ಅನ್ನು ತೋರಿಸುತ್ತೆ. ಅವ್ರು ಎಲ್ಲಿದ್ದಾರೆ ಅಂತಂದರೆ ಔಟ್ಸೈಡಲ್ಲಿ ಇರುವಂಥದ್ದನ್ನು ತೋರಿಸುತ್ತೆ. ಸೊ ಹೀಗಾಗಿ ಔಟ್ಸೈಡ್, ಮಕ್ಕಳು ಮನೆಯ ಹೊರಗೆ ಇದ್ದಾರೆ. ಚಿಲ್ಡ್ರನ್ ಆರ್ ಔಟ್ಸೈಡ್ ದ ಹೌಸ್ ಅಂತ ಹೇಳಿ ಆಗುತ್ತೆ. ಓಕೆ, ನೆಕ್ಸ್ಟು ವೇಟ್ ಔಟ್ಸೈಡ್, ಹೊರಗೆ ಕಾಯಿರಿ. ಸೇಮ್ ಮೀನಿಂಗ್, ಹೊರಗಡೆ ವೇಟ್ ಮಾಡ್ರಿ ನಮಗೋಸ್ಕರ. ಸೊ ಈ ಒಂದು ಪಾಯಿಂಟಿಂದ ನೀವು ಹೊರಗಡೆ ವೇಟ್ ಮಾಡ್ರಿ ಅನ್ನುವಂಥ ಒಂದು ಮೀನಿಂಗನ್ನು ಕೊಡುತ್ತೆ. ನೆಕ್ಸ್ಟು ಬಿಸೈಡ್. ಬಿಸೈಡ್ ಅಂತಂದರೆ ಪಕ್ಕದಲ್ಲಿ, ನೆಕ್ಸ್ಟು ಅನ್ನುವಂಥದ್ದು. ಸಿ ಸ್ಯಾಟ್ ಬಿಸೈಡ್ ಮೀ, ಅವಳು ನನ್ನ ಪಕ್ಕದಲ್ಲಿ ಕುಳಿತಳು ಅಂಥೇಳಿ. ಸೊ ನಾನು ಇಲ್ಲಿದ್ದರೆ ಸೊ ಅವಳು ಕೂಡ ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಳ್ತಾಳೆ. ಸೊ ಎಕ್ಸಾಕ್ಟ್ ಬಿಸೈಡ್ ಮೀ, ಭಾಳ ಹತ್ತಿರದಲ್ಲೇ ಕೂತ್ಕೊಳ್ತಾಳೆ. ಸೊ ಇವಾಗ ನಾವು ಬಿಸೈಡನ್ನು ಬಳಸ್ತೀವಿ ಇಲ್ಲಿ, ಪಕ್ಕದಲ್ಲಿ ಅಂಥೇಳಿ. ನೆಕ್ಸ್ಟು ದ ಲ್ಯಾಂಪ್ ಈಸ್ ಬಿಸೈಡ್ ದ ಬೆಡ್, ಇಲ್ಲಿ ಬಿಸೈಡನ್ನು ಬಳಸಲಾಗಿದೆ. ಸೊ ಇಲ್ಲಿ ಬೆಡ್ ಇರುತ್ತೆ ಅಂದ್ಕೊಳ್ರಿ. ಸೊ ಬೆಡ್ ಮೇಲೆ ಇರೋದಿಲ್ಲ, ಸೊ ಬೆಡ್ಗೆ ಹತ್ತಿರದಲ್ಲಿ ಏನಾಗಿರುತ್ತೆ, ಲ್ಯಾಂಪ್ ಇರುತ್ತೆ. ಸೊ ಇದಕ್ಕೆ ನಾವೇನು ಹೇಳ್ತೀವಿ, ದ ಲ್ಯಾಂಪ್ ಈಸ್ ಬಿಸೈಡ್ ದ ಬೆಡ್ ಅಂತೇಳಿ. ದೀಪ ಹಾಸಿಗೆಯ ಪಕ್ಕದಲ್ಲೇ ಇದೆ ಅಂಥೇಳಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಅಂತಂದರೆ ತಕ್ಷಣ ಪಕ್ಕದಲ್ಲಿ, ಅಂದರೆ ವೆರಿ ಕ್ಲೋಸ್ ಅಂತ ಕರಿತೀವಿ. ಹಿ ಲಿವ್ಸ್ ನೆಕ್ಸ್ಟ್ ಟು ಮೈ ಹೌಸ್, ಅವನು ನನ್ನ ಮನೆಯ ತಕ್ಷಣ ಅಥವಾ ಪಕ್ಕದಲ್ಲೇ ವಾಸಿಸ್ತಾನೆ. ಸೊ ನೋಡಿ ಹೆಂಗೆ ಅಂತಂದರೆ ಇದು ನನ್ನ ಮನೆ ಅಂದ್ಕೊಳ್ರಿ. ಸೊ ಅವನು ಕೂಡ ನೆಕ್ಸ್ಟ್ ನನ್ನ ಮನೆಯ ಪಕ್ಕದಲ್ಲಿ ಒಂದು ಮನೆ ಇದೆ, ನನ್ನ ಮನೆಯ ಹಚ್ಚೆ ಇರುತ್ತಲ್ಲ, ಸೊ ಅಲ್ಲೇ ಇದ್ದಾನೆ ಅಂತೇಳಿ. ಇದಕ್ಕೆ ನಾವು ನೆಕ್ಸ್ಟ್ ಟು ಅನ್ನು ಇಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಈ ರೀತಿಯಾಗಿದ್ದಾಗ, ನನ್ನ ಪಕ್ಕದಲ್ಲೇ ಇದ್ದಾಗ. ಓಕೆ, ಸಿಟ್ ನೆಕ್ಸ್ಟ್ ಟು ಹರ್, ಅವಳ ಪಕ್ಕದಲ್ಲಿ ಕುಳಿತುಕೋ. ಅವಳೆಲ್ಲೇ ಕೂತ್ಕೊಂಡಿರ್ತಾಳೆ ಅಂದ್ಕೊಳ್ರಿ. ಸೊ ನೀನು ಕೂಡ ಅವಳ ಪಕ್ಕದಲ್ಲೇ ಬಂದು ಕೂತ್ಕೊಳ್ಳೋದು, ಟಚ್ ಆಗೋ ರೀತಿಯಲ್ಲಿ. ಸೊ ಇದಕ್ಕೆ ವೆರಿ ಕ್ಲೋಸ್ ಅಂತ ಕರಿತೀವಿ, ತಕ್ಷಣ ಪಕ್ಕದಲ್ಲಿ. ಓಕೆ, ನೆಕ್ಸ್ಟ್ ಓವರ್ ಅಂದರೆ ಮೇಲೆ ಅಥವಾ ಚಲನೆ ಇರಬಹುದು ಆ ರೀತಿಯಲ್ಲಿ. ಸೊ ಅಬೌವ್ ಅನ್ನುವಂಥ ಮೀನಿಂಗು. ದ ಪ್ಲೇನ್ ಫ್ಲೂ ಓವರ್ ದ ಸಿಟಿ. ಓಕೆ, ವಿಮಾನ ನಗರದ ಮೇಲೆ ಹಾರಿತು ಅಂತ ಆಗ್ತದೆ. ವಿಮಾನ ನಗರದ ಮೇಲೆ ಹಾರಿತು. ಸೊ ಕೆಳಗಡೆ ಇಲ್ಲಿ ಸಿಟಿ ಇರ್ತದೆ ಅನ್ಕೋರಿ. ಸೊ ಇವಾಗ ಪ್ಲೇನ್ ಏನು ಮಾಡ್ತಿರುತ್ತಪ್ಪ ಅಂದರೆ ಇಲ್ಲಿ ಹಾರ್ತಿರುತ್ತಲ್ಲ, ಸೊ ಈ ರೀತಿಯಾಗಿ ಹಾರು ಹೋಗ್ತಾ ಇರ್ತದೆ. ಇಲ್ಲಿ ಏನಾದ ಚಲನೆ ಇದೆ, ಸೊ ಮೋಷನ್ ಇರ್ತದೆ ಇಲ್ಲಿ. ಸೊ ವಿಮಾನ ನಗರದ ಮೇಲೆ ಹಾರಿತು ಅಂತ ಹೇಳ್ಬೋದು. ಸೊ ಇದನ್ನ ಪ್ಲೇನ್ ಫ್ಲೂ ಓವರ್ ದ ಸಿಟಿ. ಇಲ್ಲಿ ಓವರನ್ನು ನಾವು ಬಳಸ್ತೀವಿ, ಇದು ಕೆಳಗಡೆ ಏನಿರ್ತದೆ, ಸಿಟಿ ಇರ್ತದೆ. ಸೊ ಇಲ್ಲೆಲ್ಲ ಮನೆಗಳಿರ್ತಾವ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪುಟ್ ಅ ಕ್ಲಾತ್ ಓವರ್ ದ ಟೇಬಲ್, ಮೇಜಿನ ಮೇಲೆ ಬಟ್ಟೆ ಹಾಕು. ಈ ರೀತಿಯಾಗಿ, ಸೊ ಮೇಜ್ ಇರುತ್ತೆ ಅಂದ್ಕೊಳ್ಳಿ. ಸೊ ಆ ಮೇಜ್ಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇದ್ರ ಮೇಲೆ ಕವರ್ ಆಗೋ ರೀತಿ ಬಟ್ಟೆಯನ್ನು ಹಾಕೋದು, ಪೂರ್ತಿ ಅದನ್ನು ಕವರ್ ಮಾಡಿಬಿಡೋದು ಈ ರೀತಿ. ಸೊ ಮುಚ್ಚಿಬಿಡೋದು ಅದನ್ನು. ಸೊ ಇಂಥ ಸಂದರ್ಭದಲ್ಲಿ ನಾವು ಓವರನ್ನು ಬಳಸ್ತೀವಿ. ಮೇಜಿನ ಮೇಲೆ ಬಟ್ಟೆ ಹಾಕು. ನೆಕ್ಸ್ಟ್ ನೋಡಿ 18ನೇದು ಅಕ್ರಾಸ್ ಅಂತ ಇದೆ. ಅಕ್ರಾಸ್ ಅಂದರೆ ಅಡ್ಡಲಾಗಿ. ಫ್ರಾಮ್ ಒನ್ ಸೈಡ್ ಟು ಅನದರ್ ಸೈಡ್, ಒಂದು ಕಡೆಯಿಂದ ಇನ್ನೊಂದು ಕಡೆ. ದ ಬ್ಯಾಂಕ್ ಈಸ್ ಅಕ್ರಾಸ್ ದ ರೋಡ್ ಅಂತಂದರೆ ಬ್ಯಾಂಕು ರಸ್ತೆಯ ಅಡ್ಡಕ್ಕಿದೆ ಅನ್ನುವಂಥ ಮೀನಿಂಗನ್ನು ಕೊಡುತ್ತೆ. ಹಿ ವಾಕ್ಡ್ ಅಕ್ರಾಸ್ ದ ಬ್ರಿಡ್ಜ್. ಸೊ ಇಲ್ಲಿ ಅವನೇನು ಮಾಡ್ತಾನೆ, ಒಂದು ಬ್ರಿಡ್ಜ್ ಇರ್ತದೆ ಅನ್ಕೋರಿ. ಸೊ ಒಂದು ನದಿ ಬ್ರಿಡ್ಜ್ ಇರ್ತದೆ. ಸೊ ಅವನೇನು ಮಾಡ್ತಾನೆ, ಈ ಕಡೆಯಿಂದ ಈ ಕಡೆ ಚಲನೆಯಲ್ಲಿ ಹೋಗ್ತಾನಲ್ಲ, ಅಕ್ರಾಸ್ ದ ಬ್ರಿಡ್ಜ್ ಅಂತ ಹೇಳ್ಬೋದು. ಸೊ ಒಂದು ಕಡೆಯಿಂದ ಒಂದೊಂದು ಕಡೆ ನಾವೇನು ಮಾಡ್ತೀವಿ, ಚಲನೆಯನ್ನು ಮಾಡ್ತೀವಲ್ಲ, ಹಾಗೆ ನದಿನ ಹೊಲ ಇರ್ತದೆ ಅನ್ಕೋರು, ಒಂದು ಫೀಲ್ಡ್ ಇರ್ತದೆ. ಸೊ ಹೊಲವನ್ನು ನಾವೇನು ಮಾಡ್ತೀವಿ, ಈ ಕಡೆ ಭಾಗದಿಂದ ಒಬ್ಬ ವ್ಯಕ್ತಿ ಈ ಕಡೆಗೆ ಏನು ಮಾಡ್ತಾನೆ, ದಾಟ್ತಾನಲ್ಲ. ಸೊ ಅದಕ್ಕೆ ನಾವೇಂತೀವಿ, ಹಿ ವಾಕ್ಡ್ ಅಕ್ರಾಸ್ ದ ಫೀಲ್ಡ್ ಅಂತಾನು ಹೇಳ್ಬೋದು. ಹಿ ವಾಕ್ಡ್ ಅಕ್ರಾಸ್ ದ ಫೀಲ್ಡ್, ಈ ಹೊಲವನ್ನು ಅಡ್ಡಲಾಗಿ ಅವನು ನಡ್ಕೊಂಡು ಹೋದನು ಅಂತಕ್ಕಂಥದ್ದು, ನಡೆದನು ಅಂತ ಮೀನಿಂಗ್ ಬರುತ್ತೆ. ನೆಕ್ಸ್ಟ್ 19ನೇದು ಅಲಾಂಗ್ ಅಂತಕ್ಕಂಥದ್ದು. ಅಲಾಂಗ್ ಅಂದರೆ ಉದ್ದಕ್ಕೂ ಅಂತ ಆಗ್ತದೆ, ಉದ್ದಕ್ಕೂ. ಬಿಸೈಡ್ ದ ಲೆಂತ್. ವಾಕ್ ಅಲಾಂಗ್ ದ ರೋಡ್, ರಸ್ತೆಯ ಉದ್ದಕ್ಕೂ ನಡೆಯುವುದು ಅಂತ ಹೇಳಿ, ನಡೆ ಅಂತ. ಇದೊಂದು ರೋಡ್ ಇರುತ್ತೆ ಅನ್ಕೋರಿ, ಸ್ಟ್ರೇಟ್ ಆಗಿರ್ತಕ್ಕಂಥ ರೋಡ್ ಇದೆಯಲ್ಲ. ಸೊ ಇಲ್ಲಿಂದ ನಾವು ಏನು ಮಾಡೋದು, ನಡಿತಾ ಹೋಗೋದು. ಸೊ ಇದಕ್ಕೇನಂತೀವಿ ನಾವು, ಅಲಾಂಗ್ ಅಂತ ಕರಿತೀವಿ, ರಸ್ತೆ ಉದ್ದಕ್ಕೂ ನಡಿತಾ ಹೋಗೋದು. ಸೊ ಅಲಾಂಗ್ ದ ರೋಡ್ ಅಂತ ಬಳಸ್ತೀವಿ ಇಂಥ ಸಂದರ್ಭದಲ್ಲಿ. ನೆಕ್ಸ್ಟ್ ಟ್ರೀಸ್ ಗ್ರೋ ಅಲಾಂಗ್ ದ ರಿವರ್ ಅಂದರೆ ನದಿಯ ಉದ್ದಕ್ಕೂ ಮರಗಳು
ಬೆಳೆಯುತ್ತಿವೆ ಉದ್ದಕ್ಕೂ. ಸೊ ಇಲ್ಲಿ ನದಿ ಹರಿದಿದೆ ಅನ್ಕೋರಿ ಈ ರೀತಿಯಾಗಿ. ಸೊ ನದಿ ಹರಿತಾ ಹೋಗಿದೆ ಅನ್ಕೋರಿ. ಓಕೆ, ಈ ರೀತಿಯಾಗಿ ನದಿ ಫ್ಲೋ ಆಗಿದೆ. ಸೊ ನೀರು ಹರಿತಾ ಹೋಗ್ತಾ ಇರುತ್ತೆ ಅನ್ಕೊಳ್ರಿ. ಸೊ ಈ ರೀತಿಯಾಗಿ. ಸೊ ಇದ್ರ ಅಲಾಂಗ್ ದ ರಿವರ್ ಟ್ರೀ ಗ್ರೋಸ್ ಅಂತಂದ್ರೆ ಈ ಮರಗಳೆಲ್ಲ ಏನಾಗಿವೆಪ್ಪ ಅಂತಂದ್ರೆ, ಸೊ ಇಲ್ಲಿ ರಿವರ್ ಎಷ್ಟು ದೂರಕ್ಕೆಲ್ಲ ಹರಿದಿದೆಯಲ್ಲ ಅಷ್ಟು ದೂರಕ್ಕೂ ಈ ಮರಗಳೆಲ್ಲ ಏನಾಗಿವೆಪ್ಪ ಅಂತಂದ್ರೆ ಬೆಳೀತಾ ಹೋಗಿವೆ ಅಂತ ಹೇಳ್ಬೋದು. ಓಕೆ, ಈ ರೀತಿಯಾಗಿ ಮರಗಳೇನಾಗಿವೆ, ಸೊ ಬೆಳೀತಾ ಹೋಗಿವೆ. ಈ ರೀತಿಯಾಗಿ ನದಿ ಉದ್ದಕ್ಕೂ ಬೆಳೀತಾ ಹೋಗಿವೆ. ಸೊ ಇದನ್ನ ನಾವು ಟ್ರೀಸ್ ಗ್ರೋ ಅಲಾಂಗ್ ದ ರಿವರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅರೌಂಡ್. ಅರೌಂಡ್ ಅಂತಂದ್ರೆ ಸುತ್ತಲೂ ಅಂತ ಹೇಳ್ತೀವಿ, ಸರೌಂಡಿಂಗ್ಸ್ ಅಂತ ಹೇಳಿ. ಅ ಫೆನ್ಸ್ ಇಸ್ ಅರೌಂಡ್ ದ ಹೌಸ್, ಮನೆ ಸುತ್ತಲೂ ಬೇಲಿ ಇದೆ ಅನ್ಕೊಳ್ರಿ. ಸೊ ಈ ರೀತಿಯಾಗಿ ಮನೆ ಇದೆ, ಒಂದು ಹೊಲ ಇದೆ ಅನ್ಕೊಳ್ರಿ. ಸೊ ಅದ್ರ ಸುತ್ತ ಏನು ಹಾಕಿರ್ತೀವಿ ನಾವು, ಕಾಂಪೌಂಡ್ ತರ ಹಾಕಿರ್ತೀವಲ್ಲ ಬೇಲಿಯನ್ನ, ಸೊ ಈ ರೀತಿಯಾಗಿ ಹಾಕಿರ್ತೀವಲ್ಲ. ಸೊ ಇದಕ್ಕೆ ಫೆನ್ಸ್ ಅಂತ ಕರಿತೀವಿ, ಬೇಲಿಗೆ ನಾವು ಫೆನ್ಸ್. ಅ ಫೆನ್ಸ್ ಇಸ್ ಅರೌಂಡ್ ದ ಹೌಸ್, ಮನೆ ಸುತ್ತಲೂ 4 ಭಾಗಕ್ಕಿದೆಯಲ್ಲ, ಸೊ ಇದಕ್ಕೆ ನಾವು ಅರೌಂಡ್ ಅಂತ ಕರಿತೀವಿ. ಈ ರೀತಿಯಾಗಿ ಬಳಸಿದ್ರೆ ನಾವು ಅರೌಂಡ್, ಸುತ್ತಲೂ ಇದೆ. ಓಕೆ, ನೆಕ್ಸ್ಟ್ ಚಿಲ್ಡ್ರನ್ ಸ್ಯಾಟ್ ಅರೌಂಡ್ ದ ಟೀಚರ್. ಇಲ್ಲಿ ಟೀಚರ್ ಇದ್ದಾರೆ ಅಂತ ಅನ್ಕೊಳ್ರಿ. ಸೊ ಮಕ್ಕಳೆಲ್ಲ ಅವ್ರ ಸುತ್ತಲೂ ಏನು ಮಾಡಿರ್ತಾರೆ, ಸೊ ಈ ರೀತಿಯಾಗಿ ರೌಂಡ್ಗೆ ಮಕ್ಕಳು ಕೂತ್ಕೊಂಡಿದ್ರಪ್ಪ ಅಂತಂದ್ರೆ, ಸೊ ಮಕ್ಕಳು ಶಿಕ್ಷಕರ ಸುತ್ತಲೂ ಕುಳಿತಾರು ಅಂತ ಆಗ್ತದೆ. ಸೊ ಇದನ್ನ ನಾವೇನಂತ ಕರಿತೀವಿ, ಸೊ ಅರೌಂಡ್ ಅಂತ ಇಂಥ ಸಂದರ್ಭದಲ್ಲಿ ಬಳಸ್ತೀವಿ, ಅರೌಂಡ್, ಸುತ್ತಲೂ. ಓಕೆ, ನೆಕ್ಸ್ಟ್ ಬೈ. ಸೊ ಬೈ ಅಂದ್ರೆ ಬಳಿ ಅನ್ನುವಂಥ ಮೀನಿಂಗ್ ಕೊಡುತ್ತೆ, ನಿಯರ್ ಅಂತ ಹೇಳಿ. ಸಿ ಸ್ಟುಡ್ ಬೈ ದ ವಿಂಡೋ, ಅವಳ ಕಿಟಕಿಯ ಬಳಿ ನಿಂತಳು. ಸೊ ವಿಂಡೋ ಇರ್ತದೆ ಅನ್ಕೊಡ್ರಿ, ವಿಂಡೋದ ಬಳಿ ಹೋಗಿ ಅವಳು ಏನು ಮಾಡ್ತಾಳೆ, ಸೊ ನಿಂತ್ಕೊಳ್ತಾಳೆ. ಸೊ ಇಲ್ಲಿ ಹೋಗಿ ಕಿಟಕಿ ಹತ್ರ ಹೋಗಿ ಅವಳು ನಿಂತ್ಕೊಳ್ತಾಳಲ್ಲ, ಸೊ ಇದಕ್ಕೆ ಕಿಟಕಿಯ ಬಳಿ ನಿಂತಳು, ಬೈ ಅಂತಕ್ಕಂಥ ಒಂದು ಪ್ರಿಪೋಷನ್ ಅನ್ನು ಬಳಸಬಹುದು. ನೆಕ್ಸ್ಟ್ ದ ಹೋಟೆಲ್ ಈಸ್ ಬೈ ದ ಲೇಕ್. ಹೋಟೆಲ್ ಸರೋವರದ ಬಳಿ ಇದೆ, ಇಲ್ಲೊಂದು ಸರೋವರ ಇದೆ ಅನ್ಕೊಳ್ರಿ. ಸೊ ಅದ್ರ ಬಳಿ ಏನಾಗಿದೆಪ್ಪ ಅಂತಂದ್ರೆ ಒಂದು ಹೋಟೆಲ್ ಇದೆ, ಸೊ ಅದ್ರ ಹತ್ರ ಇದೆ ಅಂತ ಹೇಳ್ಬೋದು. ಇಲ್ಲಿ ನಾವು ಬೈ ಅನ್ನ ಬಳಸಬಹುದು. ನೆಕ್ಸ್ಟ್ ಬಿಟ್ವೀನ್. 22 ಬಿಟ್ವೀನ್, ಪ್ಲೇಸ್ ಆಫ್ ಸ್ಪೆಸಿಫಿಕ್ ಯೂಸ್ ಅಂದ್ರೆ ಸ್ಪೆಸಿಫಿಕ್ ಯೂಸ್ಗೆ ಬಿಟ್ವೀನ್ ಬಳಸ್ತೀವಿ. ದ ಟೆಂಪಲ್ ಈಸ್ ಬಿಟ್ವೀನ್ ದ ಸ್ಕೂಲ್ ಆ್ಯಂಡ್ ದ ಬ್ಯಾಂಕ್ ಅಂತೇಳಿ. ದೇವಸ್ಥಾನ ಶಾಲೆ ಮತ್ತು ಬ್ಯಾಂಕ್ ನಡುವೆ ಇದೆ. ಆಗಲೇ ಹೇಳಿದ್ನಲ್ಲ ನಿಮಗೆ ಬಿಟ್ವೀನ್ ಬಗ್ಗೆ. ದೇವಸ್ಥಾನ ಶಾಲೆ ಮತ್ತು ಬ್ಯಾಂಕ್ ನಡುವೆ ಇದೆ. ಇಲ್ಲಿ ನೋಡಿ ಸ್ಕೂಲ್ ಇದೆ ಅನ್ಕೊಳ್ರಿ ಇದು, ಸೊ ಇದು ಬ್ಯಾಂಕ್ ಇದೆ ಅನ್ಕೊಳ್ರಿ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ ದೇವಸ್ಥಾನ ಇದೆ ಅಂತ ಅನ್ಕೊಳ್ರಿ. ಅಂದ್ರೆ ದೇವಸ್ಥಾನ, ಸ್ಕೂಲು ಮತ್ತು ಬ್ಯಾಂಕ್ ಮಧ್ಯದಲ್ಲಿ ಟೆಂಪಲ್ ಇದೆ. ದ ಟೆಂಪಲ್ ಈಸ್ ಬಿಟ್ವೀನ್ ದ ಸ್ಕೂಲ್ ಆ್ಯಂಡ್ ದ ಬ್ಯಾಂಕ್. ಸೊ ಇವೆರಡರ ಮಧ್ಯೆ ಇರೋದ್ರಿಂದ ಬಿಟ್ವೀನ್ ಬಳಸಬಹುದು. ಹಿ ಸ್ಟುಡ್ ಬಿಟ್ವೀನ್ ದ ಕಾರ್ಸ್, ಅವನು ಕಾರುಗಳ ನಡುವೆ ನಿಂತನು. ಸೊ 2 ಕಾರುಗಳು ಇರ್ತವೆ, ಇಲ್ಲೊಂದು ಕಾರು, ಸೊ ಇಲ್ಲೊಂದು ಕಾರು, ಮಧ್ಯೆ ಅವನಿಗೆ ನಿಂತನು ಅಂತಂದ್ರೆ, ಸೊ ಇದನ್ನು ನಾವೇನು ಬಳಸ್ತೀವಿ, ಹಿ ಸ್ಟುಡ್ ಬಿಟ್ವೀನ್ ದ ಕಾರ್ಸ್ ಅಂತ ಹೇಳ್ಬೋದು, ಕಾರುಗಳ ನಡುವೆ ನಿಂತನು. ಓಕೆ, ಅಪೋಸಿಟ್. ಅಪೋಸಿಟ್ ಅಂತಂದ್ರೆ ಎದುರು, ಫೇಸಿಂಗ್, ಎದುರು ಬದ್ರ ಅಂತೀವಲ್ಲ. ದ ಶಾಪ್ ಈಸ್ ಅಪೋಸಿಟ್ ಮೈ ಹೌಸ್, ಅಂಗಡಿ ನನ್ನ ಮನೆ ಎದುರು ಇದೆ. ಸೊ ಇದು ನನ್ನ ಮನೆ ಅನ್ಕೊಳ್ರಿ. ಸೊ ಇಲ್ಲಿ ರಸ್ತೆ ಇದೆ ಅನ್ಕೊಳ್ರಿ. ಸೊ ಇಲ್ಲಿ ಏನಾಗಿರುತ್ತೆ, ಸೊ ಅಂಗಡಿ ಇರುತ್ತೆ. ಸೊ ಇದು ಶಾಪ್ ಅನ್ಕೊಳ್ರಿ, ಸೊ ಇದು ಹೌಸ್ ಅನ್ಕೊಳ್ರಿ. ಸೊ ಈ ರೀತಿಯಾದಂಥ ಸಿಚುವೇಶನ್, ಎರಡು ಏನಾಗಿದೆ, ಅಪೋಸಿಟ್ ಆಗಿದೆ. ಇದಕ್ಕಿದು ಅಪೋಸಿಟ್, ಸೊ ಇದಕ್ಕಿದು ಅಪೋಸಿಟ್ ಆಗಿರೋ ಸಂದರ್ಭದಲ್ಲಿ ಸೊ ನಾವೇನು ಬಳಸ್ತೀವಿ, ಅಪೋಸಿಟ್ ಅಂತ ಬಳಸ್ಬೇಕು, ಎದುರು ಬದುರು ಇದ್ದಾಗ. ಸೊ ನನ್ನ ಮನೆ ಎದುರು ಇದೆ. ದ ಶಾಪ್ ಈಸ್ ಅಪೋಸಿಟ್ ಮೈ ಹೌಸ್ ಅಂತೇಳಿ. ಶಿ ಶಾಟ್ ಅಪೋಸಿಟ್ ಮೀ, ಅವಳು ನನ್ನ ಎದುರು ಕುಳಿತಳು. ಸೊ ನಾನು ಇಲ್ಲಿ ಕೂತ್ಕೊಂಡಿರ್ತೀನಿ, ಸೊ ಅವಳು ಬಂದ್ಬಿಟ್ಟು ನನ್ನ ಅಪೋಸಿಟೇ ಕೂತ್ಕೊಳ್ತಾಳೆ. ಎಕ್ಸಾಕ್ಟ್ ಆಗಿ ನನ್ನ ಅಪೋಸಿಟೇ ಕೂತ್ಕೊಳ್ತಾಳೆ. ಅಂದರೆ ಅವನಿಗೆ ನಾನು ಅಪೋಸಿಟ್ ಆಗುವಾಗ ನನಗೆ ಅವಳು ಎದುರು ಬದ್ರು ಆಗೋ ರೀತಿಯಲ್ಲಿ ಕೂತಾಗ ಸೊ ನಾವು ಅಪೋಸಿಟ್ ಅನ್ನುವಂತಹ ಒಂದು ಪ್ರಿಪೋಸಿಷನ್ ಅನ್ನು ಇಂತಹ ಸಂದರ್ಭದಲ್ಲಿ ನಾವು ಬಳಸಬಹುದು. ಓಕೆ, ನೆಕ್ಸ್ಟ್ ನೋಡಿ, ವಿತಿನ್ ಅಂತ ಇದೆ. ವಿತಿನ್ ಅಂತಂದ್ರೆ ಒಳಗಡೆ ಅಂತ ಅರ್ಥ ಕೊಡುತ್ತೆ, ಇನ್ಸೈಡ್ ಲಿಮಿಟ್ಸ್ ಅಂತ ಹೇಳಿ. ದ ಪಾರ್ಕ್ ಈಸ್ ವಿತಿನ್ ದ ಸಿಟಿ, ಉದ್ಯಾನ ನಗರದ ಒಳಗಡೆ ಇದೆ. ಸೊ ಉದ್ಯಾನ ನಗರ
ದ ಪಾರ್ಕ್ ಈಸ್ ಉದ್ಯಾನ ವಿದಿನ್ ದ ಸಿಟಿ ಅಂದರೆ ನಗರದ ಒಳಗಡೆ ಇದೆ. ನೋಡಿ ಇದೊಂದು ಸರೌಂಡ್ ಏರಿಯಾ ಅನ್ಕೋರಿ, ಇದೊಂದು ಸಿಟಿ ಅನ್ಕೋರಿ. ಸೊ ಈ ಸಿಟಿ ಒಳಗಡೆ ಒಂದು ಕಡೆ ಏನಾಗಿರುತ್ತೆ, ಪಾರ್ಕ್ ಇರ್ತದೆ. ಓಕೆ, ಸೊ ಇದು ಪಾರ್ಕ್ ಎಲ್ಲಿದೆಯಪ್ಪ ಅಂತಂದ್ರೆ ಈ ಸಿಟಿಯ ಒಳಗಡೆನೆ ಇದೆ. ಇದು ಸಿಟಿ ಅನ್ಕೊಂಡ್ರೆ ಸಿಟಿ ಒಳಗಡೆ ಈ ಪಾರ್ಕ್ ಇದೆ ಅಂತ ಹೇಳಿ ಈ ರೀತಿಯಾಗಿದ್ದಂಥ ಸಂದರ್ಭದಲ್ಲಿ ನಾವು ವಿತಿನ್ ಅನ್ನು ಬಳಸ್ತೀವಿ, ವಿದಿನ್ ದ ಸಿಟಿ. ಫಿನಿಶ್ ವರ್ಕ್ ವಿತಿನ್ ದ ರೂಮ್, ಕೆಲಸವನ್ನು ಕೋಣೆಯ ಒಳಗಡೆನೆ ಮುಗಿಸ್ಬಿಡು, ಕೋಣೆ ಬಿಟ್ಟು ಹೊರಗಡೆ ಸೊ ಬೇಡ ಅನ್ನುವಂಥದ್ದು. ಸೊ ಈ ರೂಮ್ ಒಳಗಡೆನೆ ಮುಗಿಸ್ಬೇಕು ಅನ್ನುವಂಥ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ಕೊನೆಯದಾಗಿ ಥ್ರೋ ಅನ್ನುವಂಥದ್ದು. ಥ್ರೋ ಅಂದರೆ ಮೂಲಕ, ಫ್ರಮ್ ಇನ್ಸೈಡ್ ಔಟ್ಸೈಡ್ ಅನ್ನುವಂಥದ್ದು. ಸೊ ವಾಕ್ ಥ್ರೂ ದ ಟನೆಲ್, ಥ್ರೋ ಅನ್ನುವಂಥದ್ದು ಇದೆ ಇಲ್ಲಿ, ಸುರಂಗದ ಮೂಲಕ ನಡೆಯುವುದು. ಸೊ ಇಲ್ಲೊಂದು ಸುರಂಗ ಇರುತ್ತೆ ಅಂದ್ಕೊಳ್ರಿ, ಇದ್ರ ಮೂಲಕ ನಡೆಯುವುದು ಟನೆಲ್ ಒಂದು ಕಡೆ ಭಾಗದಿಂದ. ಸೊ ಇಲ್ಲಿಂದ ನಡೆಯಕ್ಕೆ ಸ್ಟಾರ್ಟ್ ಮಾಡಿದರೆ ಸೊ ಇದ್ರ ಒಳಗಿಂದ ಹೋಗ್ತೀವಲ್ಲ ನಾವು, ಸೊ ಈ ರೀತಿಯಾಗಿ ಕಂಟಿನ್ಯೂ ಆಗಿ ಹೋಗಿ ಸೊ ಈ ಕಡೆ ಬರ್ತೀವಲ್ಲ, ಸೊ ಇದಕ್ಕೇನಂತ ಕರಿತೀವಿ ನಾವು, ವಾಕ್ ಥ್ರೂ ದ ಟನೆಲ್. ಈ ಟನೆಲ್ ಮೂಲಕ ಹೋಗೋದನ್ನು ನಾವು ಥ್ರೋ ಅನ್ನು ಬಳಸಿ ಹೇಳ್ತೀವಿ. ಸೊ ಲೈಟ್ ಕಮ್ಸ್ ಥ್ರೂ ದ ವಿಂಡೋ ಅಂದರೆ ಬೆಳಕು ಕಿಟಕಿಯ ಮೂಲಕ ಬರುತ್ತದೆ ಅಂಥೇಳಿ. ಸೊ ಫಾರ್ ಎಕ್ಸಾಂಪಲ್, ಸೊ ಈ ರೀತಿಯಾಗಿ ಒಂದು ಮನೆ ಇರುತ್ತೆ ಅಂದ್ಕೊಳ್ರಿ. ಓಕೆ, ಸೊ ಇದು ಡೋರು, ಸೊ ಇದು ವಿಂಡೋ, ಡೋರ್ ಕ್ಲೋಸ್ ಆಗಿರುತ್ತೆ ಅಂದ್ಕೊಳ್ರಿ. ಸೊ ಏನಾಗುತ್ತೆ, ಸೊ ಸನ್ಲೈಟ್ ಬೆಳಕು ಏನಾಗುತ್ತೆ, ಸೊ ಈ ಕಿಟಕಿ ಮೂಲಕ ಅದೇನಾಗುತ್ತೆ ಒಳಗಡೆ ಬೀಳೋದ್ರಿಂದ ಸೊ ಥ್ರೋ ಬಳಸ್ತೀವಿ. ಲೈಟ್ ಕಮ್ಸ್ ಥ್ರೂ ದ ವಿಂಡೋ, ಈ ವಿಂಡೋದ ಮೂಲಕ ಪಾಸ್ ಆಗಿ ಮನೆ ಒಳಗಡೆ ಬೀಳೋದ್ರಿಂದ ಬೆಳಕು ಸೊ ಕಿಟಕಿ ಮೂಲಕ ಬೀಳುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಟ್ರೈನನ್ನು ಕೂಡ ಟನೆಲ್ ಮೂಲಕ ಪಾಸ್ ಆಗುತ್ತೆ. ಒಂದೊಂದು ಸಂದರ್ಭದಲ್ಲಿ ನೋಡಿದರೆ ಸಾಕಷ್ಟು ಕಡೆ ಟ್ರೈನ್ಗಳ ಈ ರೀತಿಯಾಗಿ ಪಾಸ್ ಆಗ್ತಾ ಇರುತ್ತೆ. ಸೊ ಹಂಗೂ ಬಳಸ್ಬೋದು, ದ ಟ್ರೈನ್ ಪಾಸ್ಡ್ ಥ್ರೂ ದ ಟನೆಲ್ ಅಂತ ಹೇಳಿ ಹೇಳ್ಬೋದು ಈ ರೀತಿಯಾಗಿ. ಓಕೆ, ಸೊ ಇಲ್ಲಿವರೆಗೆ ಪ್ರಿಪೋಸಿಷನ್ ಆಫ್ ಪ್ಲೇಸ್ ಬಗ್ಗೆ ಸೊ ನಾನು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಒಂದು ವಿಡಿಯೋ ಆಗಿರ್ಬೋದು. ಸೊ ಈ ಒಂದು ಡಿಸ್ಕಸ್ ನಿಮ್ಮ ಜೊತೆಗೆ ಮಾಡಿರ್ತಕ್ಕಂಥದ್ದು ಭಾಳ ಈಸಿಯಾಗಿ ನಿಮಗೆ ಅರ್ಥವಾಗಿದ್ದರೆ ಸೊ ನನ್ನ ಒಂದು ವಿಡಿಯೋವನ್ನು ಹೆಚ್ಚಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ. ಮತ್ತೆ ಒಂದು ಹೊಸ ಟಾಪಿಕ್ನೊಂದಿಗೆ ಸಿಗೋಣ. ನಮಸ್ಕಾರ.